ಭಾನುವಾರ ಡ್ಯೂಟಿಗಳೇ ಇಲ್ಲ ಇವತ್ತು. ಸೊ 50 ಕಿಲೋಮೀಟ್ರಿಗೆ ಬರೀ 750 ರೂಪಾಯಿ ಇದೆ. ಎಲ್ಲ ನಾಮ ಹಾಕೊಂಡು ಬರ್ತವ್ರೆ ಗುರು. ಕೋಲ್ಡ್ ಆಗೋಗಿದೆ ಸರಿ. ಭಾನುವಾರ ಆಗಿದ್ರೂ ಟ್ರಾಫಿಕ್ಕು ಅಷ್ಟೊಂದೇನು ಇರಲಿಲ್ಲ. ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ 4-5 ದಿವಸ ಆಗೋಗಿತ್ತು, ಊರಿಗೆ ಹೋಗ್ಬಿಟ್ಟಿದ್ದೆ, ಡ್ಯೂಟಿ ಮಾಡೋಕ್ಕಾಗಿರಲಿಲ್ಲ. ನೆನ್ನೆ ಬಂದಿದ್ದೀನಿ, ವಾಪಸ್ ಡ್ಯೂಟಿ ಆನ್ ಮಾಡಿದ್ದೀನಿ. ಮತ್ತೆ ಶುರು ಮಾಡೋಣ, ಬ್ಯಾಕ್ ಟು ನಮ್ಮ ವರ್ಕ್. ನೋಡಿ, ಓಲಾ ಮತ್ತು ನಮ್ಮ ಯಾತ್ರೆ ಆನಲ್ಲಿದೆ. ಟೋಲಿಂದ ಆ ಕಡೆ ಹೋದ ತಕ್ಷಣ ರ್ಯಾಪಿಡ್ ಆನ್ ಮಾಡ್ಕೊಳೋಣ. ಸೊ ಇದು 3 ಮೇಲೆ ಗಾಡಿ ಹೀಟ್ ಆಗಕ್ಕೆ ಬಿಟ್ಟಿದ್ದೀನಿ, ಹೀಟ್ ಆಗಲಿ. ಸೊ ಗಾಡಿನೂ ಹೀಟ್ ಆಯಿತು. ಸೊ ಬನ್ನಿ ನೋಡೋಣ ಮೊದಲನೇ ಸವಾರಿ ಯಾವ ಕಡೆ ಸಿಗುತ್ತೆ ಅಂತ. ಭಾನುವಾರ ಡ್ಯೂಟಿಗಳೇ ಇಲ್ಲ ಇವತ್ತು, ಕಾಯ್ತಾನೆ ಇದ್ದೀನಿ ಡ್ಯೂಟಿಗೆ. ಅವಾಗಿಂದ ಡ್ಯೂಟಿಗಳು ಬೀಳ್ತಾ ಇಲ್ಲ. ಸೊ ನೋಡೋಣ, ಆಲ್ರೆಡಿ 11 ಕಾಲ್ ಆಯಿತು. ನಾನು 10 ಗಂಟೆಗೆ ನನ್ನ ಮನೆ ಬಿಟ್ಟಿದ್ದು, ಟೈಮ್ 11 ಕಾಲ್ ಆಗಿದೆ. ಅಲ್ಲಿದ್ದಿದ್ದು ಗಾಡಿಗಳೆಲ್ಲ ಬಂದು ಮುಂದೆ ಹಾಕೊಂಡು ವೇಟ್ ಮಾಡ್ತವ್ರೆ, ಡ್ಯೂಟಿಗಳು ಬೀಳ್ತಾ ಇಲ್ಲ ಅಂತ. ಸೊ ನೋಡೋಣ ಇವತ್ತು ಹೆಂಗಾಗುತ್ತೆ ಡ್ಯೂಟಿ, ಏನೋ ಬೀಳುತ್ತಾ ಬೀಳಲ್ವಾ. ಇವತ್ತು ಮೋಸ್ಟ್ಲಿ ಎಲ್ಲ ಊರಿಂದ ಬರೋರು ಇರ್ತಾರೆ, ಯಾಕಂದರೆ ಲಾಂಗ್ ಲೀವ್ ಇದ್ದಿದ್ದರಿಂದ ಹಬ್ಬದ್ದು. ಸೊ ಇವತ್ತು ಊರಿಂದ ಬರೋರು ಇರ್ತಾರೆ. ಇವತ್ತೇನು ಅಷ್ಟೊಂದು ಡ್ಯೂಟಿಗಳು ಇರಲ್ಲ ಅಂತ ನನಗನ್ಸುತ್ತೆ. ಸೊ ನೋಡೋಣ, ಎಂಡ್ ಆಫ್ ದ ಡೇ ಡ್ಯೂಟಿಗಳು ಬೀಳುತ್ತಾ, ಬಿದ್ದಿದ್ಯಾ ಇಲ್ವಾ, ಮಾಡಿದ್ದೀನ ಇಲ್ವಾ, ಸೊ ಗೊತ್ತಾಗುತ್ತೆ. ನೋಡಿ, ಎತ್ಕೊಂಡಷ್ಟೊಳಗಡೆ ಹೋಗೇ ಬಿಡ್ತವೆ ಡ್ಯೂಟಿಗಳು, ರ್ಯಾಪಿಡೋದಲ್ಲಂತೂ. ಬನ್ನಿ ನೋಡೋಣ ಹೆಂಗಾಗತ್ತೆ ಇವತ್ತು. ಗಾಡಿಗಳು ಮಾತ್ರ ಸಿಕ್ಕಾಪಟ್ಟೆ ಇದ್ದಾವೆ ಇವತ್ತು. ಇಲ್ಲೇ ಯಲಹಂಕ ಸುತ್ತಮುತ್ತ ತುಂಬ ಗಾಡಿಗಳಿದ್ದಾವೆ. ಅವಾಗಲೇ ಹತ್ತಿ ಬೆಲೆ ಬಿದ್ದಿತ್ತು ಒಂದು 750 ರೂಪಾಯಿ ಇದೆ, 50 ಕಿಲೋಮೀಟ್ರ್ ಎಕ್ಸಾಕ್ಟ್ ಇಲ್ಲಿಂದ. ಸೊ 50 ಕಿಲೋಮೀಟ್ರಿಗೆ ಬರೀ 750 ರೂಪಾಯಿ ಇದೆ. ಅದು ರ್ಯಾಪಿಡೋದಲ್ಲಿ ಬಿದ್ದಿದ್ದು. ಸೊ ನಾನು ಎಕ್ಸೆಪ್ಟ್ ಮಾಡಿಬಿಟ್ಟು ಕಸ್ಟಮರ್ ಹತ್ರ ಮಾತಾಡೋಣ ಅಂದ್ಕೊಂಡೆ ಕಿಲೋಮೀಟ್ರ್ ಲೆಕ್ಕದಾಗೆ. ಬಟ್ ಅದಷ್ಟರಲ್ಲಿ ಹೋಗ್ಬಿಡ್ತು. ಎಕ್ಸೆಪ್ಟ್ ಮಾಡಿಬಿಟ್ಟು ಅವ್ರು ಏನಾದ್ರು ಒಪ್ಕೊಂಡಿದ್ರೆ ಹೋಗ್ತಾ ಇದ್ದೆ 24 ರೂಪಾಯಿ ಕಿಲೋಮೀಟ್ರ್ ಹಂಗೆ. ಇದು ಎಲ್ಲಿಗಪ್ಪ ಇದು, ನಮ್ಮಿಂದ ನೋಡ್ತಿದ್ದಂಗೆ ಹಂಗೆ ಹೋಗ್ತಾ ಇರುತ್ತೆ. ಸೊ ಬನ್ನಿ ನೋಡೋಣ ಹೆಂಗೆ ಅಂತ. ಸೊ ಟೈಮ್ 12 ಗಂಟೆ. ಇವಾಗ ಒಂದು ರಾಜನಗುಂಟೆಗೆ ಡ್ಯೂಟಿ ಸಿಕ್ಕಿದೆ ಯಲಹಂಕ ರೈಲ್ವೆ ಸ್ಟೇಷನಿಂದ. ಸೊ ರೈಲ್ವೆ ಸ್ಟೇಷನ್ ಬಂದಿದ್ದೀನಿ, ವೆಯ್ಟ್ ಮಾಡ್ತಾಯಿದ್ದೀನಿ ಕಸ್ಟಮರ್ಗೆ. ಸೊ ಇದು ಪ್ರೆಸಿಡೆನ್ಸಿ ಕಾಲೇಜ್ ಹತ್ರ ರಾಜನಗುಂಟೆ. ಸೊ ಡ್ರಾಪ್ ಮಾಡಿಬಿಟ್ಟು ನೋಡೋಣ ಮತ್ತೆ ಅಲ್ಲಿಂದ ಏನಾರು ಸಿಗುತ್ತಾ ಹೆಂಗೆ ಅಂತ. ಎಲ್ಲ ನಾಮ ಹಾಕೊಂಡು ಬರ್ತವ್ರೆ ಗುರು. ಎಲ್ಲಿಗೋಗಿ ಬರ್ತವ್ರೋ ಗೊತ್ತಿಲ್ಲ. ಇಡೀ ಫ್ಯಾಮಿಲಿ ಪೂರ್ತಿ ಬಂದಿರೋರೆಲ್ಲ ನಾಮ ಹಾಕ್ಕೊಂಡೇ ಬಂದವ್ರೆ ನೋಡ್ರಿ. ಈಗ ಹೆಂಗಿಲ್ಲ ಫುಲ್ ಅದೇನೆ. ಕಸ್ಟಮರಿಗೆ ಫೋನ್ ಮಾಡಿದ್ದೆ, ರೈಲ್ವೆ ಸ್ಟೇಷನು ಅಂದರು. ರೈಲ್ವೆ ಸ್ಟೇಷನಿಗೆ ಬಂದು ಅರೈವ್ ಕೊಟ್ಟಿದ್ದೀನಿ, ಇನ್ನೂ ಬಂದೇ ಇಲ್ಲ. ಸೊ ಕಸ್ಟಮರ್ಗೆ ಇವಾಗ ಕಾಲ್ ಮಾಡೋಣ. ಸೊ ಯಲಹಂಕದಿಂದ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಹತ್ರ ಕಸ್ಟಮರ್ನ ಡ್ರಾಪ್ ಮಾಡಿದೆ, 300 ರುಪೀಸ್ ಅದು. ಸೊ ಅದಾಗಿ ಮತ್ತೆ ಪ್ರೆಸಿಡೆನ್ಸಿಯಿಂದನೇ ರಾಜನಗುಂಟೆ ಇದಕ್ಕೆ ಬಸ್ ಸ್ಟಾಪಿಗೆ ಒಂದು ಡ್ರಾಪ್ ಸಿಕ್ತು. ಸೊ ಕರ್ಕೊಂಬಂದು ಡ್ರಾಪ್ ಮಾಡಿದೆ, ಕೋಲ್ಡ್ ಆಗೋಗಿದೆ ಸರಿ. ಸೊ ಕಸ್ಟಮರ್ನ ಕರ್ಕೊಂಬಂದು ಡ್ರಾಪ್ ಮಾಡಿದೆ. ನೆಕ್ಸ್ಟ್ ನೋಡ್ಬೇಕು ಇಲ್ಲಿಂದ ಎಲ್ಲಿಗೆ ಬೀಳುತ್ತೆ ಅಂತ. ಟೈಮ್ ಆಗಿದೆ, ಊಟ ಮಾಡ್ಕೊಂಬಿಡೋಣ. ಸೊ ಆಮೇಲೆ ಡ್ಯೂಟಿ ಬಗ್ಗೆ ನೋಡೋಣ. ಸೊ ಮನೆಗೆ ಬಂದು ಊಟ ಮಾಡಿ ಕೂತಿದ್ದೆ. ಇಲ್ಲಿಂದ ದೊಮ್ಲೂರು ಒಂದು ಡ್ಯೂಟಿ ಬಿದ್ದಿದೆ, 38 ಕಿಲೋಮೀಟ್ರೇನೋ ಇತ್ತು. ಸೊ ಇಲ್ಲಿಂದ ತೋರಿಸ್ತಾ ಇದ್ದಿದ್ದು. ಸೊ 38 ಕಿಲೋಮೀಟ್ರಿಗೆ 1281 ರೂಪಾಯಿ ತೋರಿಸ್ತಾ ಇದ್ದ. ಸೊ ಡ್ಯೂಟಿ ಪಿಕ್ ಮಾಡಿದೆ. ಬನ್ನಿ ಹೋಗಿ ಕಸ್ಟಮರ್ನ ಪಿಕ್ ಮಾಡಿಬಿಟ್ಟು ಡ್ರಾಪ್ ಮಾಡೋಣ. ಇವಾಗ ಇಲ್ಲೇ B6 ಇದ್ದಾರಂತೆ. ಸೊ B6 ಹತ್ರ ಹೋಗಿ ಕಸ್ಟಮರ್ನ ಇವಾಗ ಪಿಕ್ ಮಾಡಿಕೊಂಡು ಡ್ರಾಪ್ ಮಾಡೋಣ ಬನ್ನಿ. ಇವಾಗ ಏನಾಗ್ತಾ ಇದೆ ಅಂದರೆ, ಓಲಾದಲ್ಲಿ ರೇಟ್ ಚೆನ್ನಾಗಿ ಕೊಡ್ತಾ ಇರೋದ್ರಿಂದ ಲಾಂಗ್ ಡ್ಯೂಟೀಸಲ್ಲಿ ವಿಡಿಯೋ ಲೆಂತು ತುಂಬ ಕಮ್ಮಿ ಆಗ್ತಾಯಿದೆ ನಾನು ಮಾಡ್ತಾ ಇರೋದು. ಸೊ ಊಬರಲ್ಲಿ ಹೆಂಗೆ ಅಂದರೆ, ನಾನೊಂದು 10-12 ಡ್ಯೂಟಿ ಮಾಡ್ತಾಯಿದ್ದೆ. ಬಟ್ ಇವಾಗ ಡ್ಯೂಟಿಗಳು ಮಾಡೋದು ಕಮ್ಮಿ ಆಗಿದೆ, ಲಾಂಗ್ ಮಾಡ್ತಾಯಿದ್ದೀನಿ. ಸೊ ಹಂಗಾಗಿ ವಿಡಿಯೋ ಲೆಂತ್ ಕಮ್ಮಿ ಆಗಿದೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ, ನೋಡಿ ವೀಡಿಯೋಸ್ನ. ಲೆಂತ್ ಕಮ್ಮಿ ಆಗಿದೆ ಅಂತ ಸುಮ್ಮನೆ ಆಗಬೇಡಿ. ಸೊ ನೋಡಿ, ಸಪೋರ್ಟ್ ಮಾಡಿ. ಇಷ್ಟು ದಿವಸ ಯಾವ ಥರ ಸಪೋರ್ಟ್ ಮಾಡ್ತಾಯಿದ್ರು, ಇನ್ಮೇಲೂ ಕೂಡ ಹಂಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದು B5, ಇದು B4. ಓಕೆ, ಆ ಕಡೆ ಹೋಗಬೇಕು. ನೋಡಿ, ಇಷ್ಟು ವರ್ಷದಿಂದ ಇದ್ದೀನಿ, 6-7 ವರ್ಷ ಆಯಿತು ನಾನು ಅಪಾರ್ಟ್ಮೆಂಟಲ್ಲಿ ಇರೋಕ್ಕೆ ಶುರು ಮಾಡಿ.
ಇನ್ನು ನನಗೆ ನಮ್ಮ ಅಪಾರ್ಟ್ಮೆಂಟಲ್ಲಿರೋ ಫ್ಲ್ಯಾಟ್ಸು ಯಾವ್ಯಾವ ಟವರು ಯಾವ್ಯಾವ ಸೈಡ್ ಇದೆ ಅನ್ನೋದು ಗೊತ್ತಿಲ್ಲ. ಇನ್ನು ಹುಡುಕೊಂಡು ಹೋಗ್ತೀನಿ ನಾನು ಅಲ್ಕೊಂಡು, ಯಾಕಂದರೆ ತುಂಬ ಬಿಲ್ಡಿಂಗ್ಗಳಿದ್ದಾವೆ, ಹಂಗಾಗಿ ತುಂಬ ಕನ್ಫ್ಯೂಸ್ ಆಗುತ್ತೆ. ಸೊ B6 ಹತ್ರ ಬಂದೆ ಇವಾಗ. ಸೊ ಕಸ್ಟಮರ್ನ ಪಿಕ್ ಮಾಡ್ಕೊಳ್ಳೋಣ. ಕಸ್ಟಮರ್ನ ಪಿಕ್ ಮಾಡಿಕೊಂಡು ಸೊ ನೆಕ್ಸ್ಟ್ ದೊಮ್ಲೂರ್ಗೆ ಕರ್ಕೊಂಡೋಗಿ ಡ್ರಾಪ್ ಮಾಡೋಣ. ಇಲ್ಲೇ ವೇಟ್ ಮಾಡ್ತಾ ಇದ್ದಾರೆ ಕಸ್ಟಮರು. ಸೊ ಬನ್ನಿ. ಸೊ ಇವತ್ತು ಸಂಡೇ ಆದ್ರೂ ಏನು ತುಂಬ ಖಾಲಿ ಏನಿರಲಿಲ್ಲ ರೋಡು. ಟ್ರಾಫಿಕ್ ಇತ್ತು, ಬಟ್ ಡೈಲಿ ಇರೋಷ್ಟು ಇರಲಿಲ್ಲ. ಸ್ವಲ್ಪ ಮಿನಿಮಲ್ ಟ್ರಾಫಿಕ್ ಇತ್ತು ಅಷ್ಟೇ, ತುಂಬ ಏನಿಲ್ಲ. ಬಟ್ ಹೆಬ್ಬಾಳ ಜಾಮ್ ಆಗಿತ್ತು ಇವತ್ತು. ಫ್ಲೈಓವರ್ ಮೇಲೆಲ್ಲ ಕಾಣಿಸೋದು ನಿಮಗೆ ಗಾಡಿಗಳು ನಿಂತ್ಕೊಂಡಿರೋದು. ಸೊ ನಾರ್ಮಲ್ ಡೈಲಿ ಈ ಟೈಮ್ಗೆಲ್ಲ ಇಷ್ಟೇ ಇರುತ್ತೆ. ಸೊ ಸಂಡೇನೂ ಅಷ್ಟೇ ಇದೆ ಇವತ್ತು. ಸೊ ಕಸ್ಟಮರ್ನ ಕರ್ಕೊಂಬಂದು ಡ್ರಾಪ್ ಮಾಡಿದೆ ದೊಮ್ಲೂರು. ಇಲ್ಲೇ ಫ್ಲೈಓವರ್ ಪಕ್ಕದಲ್ಲಿ ಯಾವುದೋ ಕ್ವಾರ್ಟರ್ಸ್ ಅವ್ರದ್ದು. 1284 ನಾನು ಕಸ್ಟಮರ್ ಹತ್ರ ಕಲೆಕ್ಟ್ ಮಾಡಿದ್ದು. 1281 ರೂಪೀಸ್ ನನಗೆ ಕೊಟ್ಟಿದ್ದಾನೆ ಅರ್ನಿಂಗ್ಸು. ಸೊ ಬನ್ನಿ ನೆಕ್ಸ್ಟ್ ಇಲ್ಲಿಂದ ಎಲ್ಲಕ್ಕೆ ಬೀಳುತ್ತೆ ಏನು ನೋಡೋಣ. ಯಾವುದೋ ಕ್ವಾರ್ಟರ್ಸ್ ಒಳಗಡೆ. ಸೊ ಇಲ್ಲಿಂದ ಆಚೆ ಹೋಗಿ ನೋಡೋಣ. ಅಲ್ಲೆಲ್ಲ ಮುಂದೆ ಸರ್ವಿಸ್ ರೋಡಲ್ಲಿ ಸೈಡ್ಗೆ ಹಾಕೋಬೇಕು ಗಾಡಿನ. ಸೊ ಸರ್ವಿಸ್ ರೋಡಲ್ಲಿ ಸೈಡ್ಗೆ ಹಾಕ್ಕೊಂಡು ಎಕ್ಸಿಟ್ ಇದೆನಾ ಇರಬೇಕು. ಬನ್ನಿ ಹೋಗೋಣ ಇಲ್ಲಿಂದ. ಬಿಸಿಲು ಯಾವ ರೇಂಜ್ಗಿತ್ತು ಅಂದರೆ ಮಕ್ಕಕ್ಕೆ ಹೊಡಿತಾ ಇತ್ತು ತೆಗ್ದು. ಸೊ ನೋಡಿ, ತಾರ್ ಅಂದರೆ ಎಲ್ಲರಿಗೂ ಕ್ರೇಜು, ಎಲ್ಲರಿಗೂ ಇಷ್ಟ. ಬಟ್ ಇವ್ರು ಮಾಡಿಸಿರೋ ಕಾರ್ ಮಾಡಿಫಿಕೇಷನ್ ನೋಡಿದ್ರೆ ಅರ್ಧ ಟೈರ್ ಆಚೆ ಬಂದಿತ್ತು. ಆ ಥರ ಜಾತ್ರೆ ಥರ ಮಾಡಿಸಿದ್ದು, ಲುಕ್ಕೇ ಹಾಳು ಮಾಡಾಕ್ಬಿಟ್ಟು ಅವ್ನ ಗಾಡಿ. ದೊಮ್ಲೂರಿಂದ MS ಪಾಳ್ಯ ಸಂಭ್ರಮ್ ಕಾಲೇಜ್ ಹತ್ರ ಬಿತ್ತು ನಮ್ಮ ಯಾತ್ರೆಯಲ್ಲಿ. ಸೊ ಕರ್ಕೊಂಬಂದು ಕಸ್ಟಮರ್ನ ಡ್ರಾಪ್ ಮಾಡಿದೆ. 451 ರೂಪಾಯಿ ಕೊಟ್ಟ. ಸೊ 22 ಕಿಲೋಮೀಟ್ರ್ ಇತ್ತು. 451 ರೂಪಾಯಿ ಕೊಟ್ಟಿದ್ದಾನೆ. ನೆಕ್ಸ್ಟ್ ನೋಡೋಣ ಎಲ್ಲಿಗೆ ಅಂತ. ಈ ಸೈಡೇ ಮಾಡ್ಕೊಳೋಣ. ಇವಾಗ ಇನ್ನೇನು 6 ಗಂಟೆ ಆಯಿತು ಟೈಮ್ ಆಲ್ರೆಡಿ. ಸೊ ಲೋಕಲಲ್ಲೇ ಮಾಡ್ಕೊಳೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ನೋಡೋಣ ಹೆಂಗಾಗತ್ತೆ ಡ್ಯೂಟೀಸ್, ಹೆಂಗೆ ಬೀಳುತ್ತೆ ಏನು ಅಂತ. ಸೊ ರ್ಯಾಪಿಡೋದಲ್ಲಿ ಇವಾಗ ಇಲ್ಲಿಂದ ಯಲಹಂಕ ಒಂದು ಡ್ಯೂಟಿ ಬಿತ್ತು. ಸೊ ಪಿಕ್ ಮಾಡಿದ್ದೀನಿ ಯಲಹಂಕಾಗೆ MS ಪಾಳ್ಯದಿಂದ. ಬನ್ನಿ ಕಸ್ಟಮರ್ನ ಪಿಕ್ ಮಾಡೋಣ. ಹೋಗ್ಬಿಟ್ಟು ನೋಡಿ ಹೋಗ್ತಾ ಇದ್ದೀನಿ ಪಿಕಪ್ ಪಾಯಿಂಟ್ಗೆ. 1 ಕಿಲೋಮೀಟ್ರ್ ಇದೆ ಇನ್ನು. ಯಾವುದು ಗುರು 1 ಕಿಲೋಮೀಟ್ರ್ ಇದೆ. ಸೊ ಬನ್ನಿ ಕಸ್ಟಮರ್ನ ಪಿಕ್ ಮಾಡಿ ಯಲಹಂಕ ಡ್ರಾಪ್ ಮಾಡೋಣ ಇವಾಗ. ಸೊ ಹಾಯ್ ಫ್ರೆಂಡ್ಸ್, ಓಕೆ ಅಲ್ಲಿ ಕಸ್ಟಮರ್ನ ಕರ್ಕೊಂಡು ಹೋಗಿದ್ದೆ. ಆ್ಯಕ್ಚುಲಿ ಅವರು ರಾಂಗ್ ಲೊಕೇಶನ್ ಹಾಕ್ಬಿಟ್ಟಿದ್ರು. ಆ್ಯಕ್ಚುಲಿ ಅವ್ರು ಹಾಕಿದ್ದಿದ್ದು ಎಂಡ್ ಲೊಕೇಶನ್ನಿಂದ ಅವರು ಹೋಗ್ಬೇಕಾಗಿರೋ ಲೊಕೇಶನ್ 5 ಕಿಲೋಮೀಟ್ರ್ ಇತ್ತು. ಸೊ ಅದು ಸುತ್ತಾಕೊಂಡು ತೋರಿಸ್ತಾ ಇತ್ತು 5 ಕಿಲೋಮೀಟ್ರ್ ಅಂತ. ಪುಟ್ಟೇನಹಳ್ಳಿಯಿಂದ ಅವ್ರು ಕೆಂಪನಹಳ್ಳಿ ಹತ್ರ ಹೋಗಬೇಕಾಗಿತ್ತು. ಆಲ್ಮೋಸ್ಟ್ ಅಟ್ಟೂರು ಲೇಕ್ ಹತ್ರ. ಅಲ್ಲಿಂದ ಏನೋ 1.5-2 ಕಿಲೋಮೀಟ್ರ್ ಅಷ್ಟೇ. ಅದು ಆ ಕಡೆಯಿಂದ ವಾಪಸ್ ಹೋಗಿ ಸುತ್ಕೊಂಡು ಬಂದು ತೋರಿಸ್ತಾ ಇತ್ತು. ಸೊ ಅದು 5 ಕಿಲೋಮೀಟ್ರ್ ತೋರಿಸ್ತಾ ಇತ್ತು. ಕಸ್ಟಮರ್ಗೆ ಹೇಳಿದೆ 5 ಕಿಲೋಮೀಟ್ರ್ ತೋರಿಸ್ತಾ ಇದೆ, ಅಲ್ಲಿಂದ ಬಂದಿದ್ದು ವಾಪಸ್ ಇಲ್ಲಿಂದ ಹೋಗೋದು ಎಲ್ಲ ಸೇರಿಬಿಟ್ಟು 350 ಕೊಟ್ಬಿಡಿ ಅಂತ. ಓಕೆ ಅಂದರು. ಹಂಗೆ ಸ್ಕ್ಯಾಮ್ ಮಾಡಿಕೊಂಡು 5 ಕಿಲೋಮೀಟ್ರ್ ಇದ್ದಿದ್ದ ದಾರಿನ 1.5-2 ಕಿಲೋಮೀಟ್ರಲ್ಲಿ ಹೋಗ್ಬಿಟ್ಟು ಅವ್ರನ್ನ ಬಿಟ್ಬಿಟ್ಟು 350 ಇಲ್ಲ 340 ಇದೆ ಚೇಂಜ್ ಇದೆಯಾ ಅಂದ್ರೆ ನನ್ನ ಹತ್ರ ಒಂದು ಚೇಂಜ್ ಇರಲಿಲ್ಲ. ಸೊ 340 ಕೊಟ್ಟರು. ಇಸ್ಕೊಂಡು ಅವ್ರನ್ನ ಡ್ರಾಪ್ ಮಾಡಿಬಿಟ್ಟು ಸೊ ನಾನು ವಾಪಸ್ ಮನೆ ಕಡೆ ಹೋಗ್ತಾ ಇದ್ದೀನಿ. ಸೊ ಇವತ್ತು ಸಾಕು, ಭಾನುವಾರ. ಇವತ್ತು ಭಾನುವಾರ ಆಗಿದ್ರೂ ಟ್ರಾಫಿಕ್ಕು ಅಷ್ಟೊಂದೇನು ಇರಲಿಲ್ಲ. ಬಟ್ ಒಂದು ರೇಂಜಿಗಿತ್ತು. ಇಲ್ಲವೇ ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ, ಒಂದು ರೇಂಜಿಗಿತ್ತು ಟ್ರಾಫಿಕ್ಕು. ಸೊ ಟ್ರಾಫಿಕ್ ಇತ್ತು, ಮುಗಿಸ್ಕೊಂಡೆ ಟ್ರಾಫಿಕ್ನ. ಏನಿರಲಿಲ್ಲ. ಆವಾಗಲೇ ಟೋಲ್ ಹತ್ರ ಐತೆ, ರೀಚಾರ್ಜ್ ಮಾಡ್ಕೊಂಡಿಲ್ಲ ಫಾಸ್ಟ್ಯಾಗು. ಸೊ ಹಂಗಾಗಿ ಅಲ್ಲಿ ಕಟ್ಟಾಗಲಿಲ್ಲ. ಮತ್ತೆ ವಾಪಸ್ ಹೋಗ್ಬೇಕಾಯ್ತು. ವಾಪಸ್ ಹೋಗಿ ರೀಚಾರ್ಜ್ ಮಾಡಿಕೊಂಡು ಇವಾಗ ಊಟ ಪಾರ್ಸಲ್ ತೊಗೊಂಡೆ. ಸೊ ನೋಡಿ ಊಟ ಪಾರ್ಸಲ್ ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ಇವತ್ತು ಎಷ್ಟಾಯ್ತಪ್ಪ ಅರ್ನಿಂಗ್ಸ್ ಅಂದರೆ 2,250 ಆಗಿದೆ ಇವತ್ತು. ಕರೆಕ್ಟಾಗಿ ಎಕ್ಸಾಕ್ಟಾಗಿ 10 ರೂಪಾಯಿನೋ ಕಮ್ಮಿ. ಸೊ 2,500 ಆಗಿದೆ. ಒಂದು 400 ರೂಪಾಯಿ ಗ್ಯಾಸ್ ಹೋಗಿರ್ಬೋದು.
350 400 ರೂಪಾಯಿ. ಯಾಕಂದ್ರೆ ಆಲ್ರೆಡಿ 3 ಪಾಯಿಂಟ್ ಕಮ್ಮಿ ಇತ್ತು ಬೆಳಗ್ಗೆ ನಾನು ಎತ್ತದಾಗ, ಇನ್ನೂ 2 ಪಾಯಿಂಟ್ ಇದೆ. ಸೊ ಒಂದು 350 ರೂಪಾಯಿ 400 ರೂಪಾಯಿ ಅಂದ್ಕೊಳ್ಳಿ. 400 ರೂಪಾಯಿ ಗ್ಯಾಸು ಮತ್ತು 150 100 350 ಟೋಟಲಾಗಿ ಒಂದು 500 ರೂಪಾಯಿ ತೆಗ್ದುಬಿಡೋಣ. ಸೊ ಮಧ್ಯಾಹ್ನ ಊಟ ಮನೆಯಲ್ಲೇ ಮಾಡ್ಕೊಂಡಿದ್ದೆ, ಹಂಗಾಗಿ ಮಧ್ಯಾಹ್ನ ಊಟದ್ದೇನು ಖರ್ಚು ತೆಗಿಯೋಂಗಿಲ್ಲ. ಇವಾಗ ನೈಟು ಮಾಮೂಲಿ ಮನೇಲಾದರೂ ಮಾಡ್ಕೋಬೇಕಿಲ್ಲ, ಆಚೆ ನಾಡು ತೊಗೊಂಡು ಹೋಗಲೇಬೇಕು. ಇವಾಗ ಕೆಲಸದ ಮೇಲೆ ಇಲ್ಲ ನಾನು, ಸೊ ತೆಗಿಯೋಕ್ಕಾಗಲ್ಲ ಇವಾಗ. ಸೊ ಟೋಟಲಾಗಿ 500 ರೂಪಾಯಿ ತೆಗೆದ್ರು 2000 ಇವತ್ತಿನ ಅರ್ನಿಂಗ್ಸ್ ಆಗಿದೆ ಖರ್ಚು ತೆಗೆದು. ಡ್ರೈವ್ ಪಾಸ್ದು, ಓಲಾ ಸಬ್ಸ್ಕ್ರಿಪ್ಷನ್ದು ಮತ್ತು ಇದು ತೆಗೆದ್ರೆ, ಗ್ಯಾಸ್ ಖರ್ಚೆಲ್ಲ ತೆಗೆದ್ರೆ 500 ರೂಪಾಯಿ ತೆಗಿಯೋಣ ಅದರದ್ದು. ಸೊ ಇನ್ನು 2000 ಇವತ್ತಿನ ಅರ್ನಿಂಗ್ಸ್ ಆಗಿರೋದು. ಸೊ ಇವತ್ತು ಮಾಡಿರೋದು ಬಂದ್ಬಿಟ್ಟು ಟ್ರಿಪ್ಸ್ ಲೆಕ್ಕ ಹಾಕಿದ್ರೆ ನಾನು 1 2 3 4 5 ಟ್ರಿಪ್ಸು. ಸೊ 5 ಟ್ರಿಪ್ಗೆ ಇವತ್ತು ನನ್ನ ಟಾರ್ಗೆಟ್ ನಾನು ರೀಚ್ ಮಾಡಿದ್ದೀನಿ. ಭಾನುವಾರ ಆಗಿರೋದ್ರಿಂದ ಬೇಗ ಹೋಗಿ ಬಿಗ್ ಬಾಸ್ ನೋಡೋಣ ಅಂತ. ಸೊ ಆಚೆ ಹೋಗಿದ್ದಾಳೆ ಅಂತ ಅಂದ್ಕೊಂಡಿದ್ದು ರಕ್ಷಿತಾ ವಾಪಸ್ ಬಂದಿದ್ದಾಳೆ. ಸೊ ಹಂಗಾಗಿ ಇವತ್ತು 9 ಗಂಟೆಯಿಂದ ಬಿಗ್ ಬಾಸ್ ನೋಡೋಣ. ವಾರದ ಕತೆ ಕಿಚ್ಚನ ಜೊತೆ ಬಿಗ್ ಬಾಸ್ ನೋಡೋಣ ಅಂತಲೇ ಇವತ್ತು ಆ್ಯಕ್ಚುಲಿ ಬೇಗ ಬಂದಿದ್ದೀನಿ ಮನೆಗೆ, ನನ್ನ ಟಾರ್ಗೆಟು ಮುಗೀತಲ್ಲ ಅಂತ. ಮತ್ತೆ ಸಿಗ್ತೀನಿ ನಿಮಗೆ ಇನ್ಮೇಲಿಂದ. ವೀಡಿಯೋಸ್ ಬರ್ತಾ ಹೋಗುತ್ತೆ ಡೈಲಿನೂ. ಸಾರಿ ಇಷ್ಟು ದಿವಸ ವೀಡಿಯೋಸ್ ಮಾಡೋಕ್ಕಾಗಿಲ್ಲ, ಊರಿಗೆ ಹೋಗಿದ್ದೆ 4 ದಿವಸ ಹಬ್ಬ ಇರೋದ್ರಿಂದ. ಇನ್ಮೇಲಿಂದ ಡೈಲಿ ವೀಡಿಯೋಸ್ ಬರುತ್ತೆ, ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ಇಷ್ಟು ದಿವಸ ನಾನು ಕೇಳಿಲ್ಲ, ಯಾರ್ಯಾರಿನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಂಗೆ ವೀಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ. ಬಾಯ್ ಫ್ರೆಂಡ್ಸ್.